ಸ್ವಾಗತ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ. ಬೆಳಿಗ್ಗೆ ಎದ್ದ ಕ್ಷಣದಿಂದ ನೀನು ಇತರರ ಕನಸಿಗಾಗಿ ಕೆಲಸ ಮಾಡುತ್ತಿದ್ದೀಯಾ, ಆದರೆ ನಿನ್ನ ಕನಸಿಗಾಗಿ ಕೊನೆಯದಾಗಿ ಯಾವಾಗ ಹೋರಾಡಿದ್ದೆ? ಈ ಜಗತ್ತಿಗೆ ದುರ್ಬಲರು ಬೇಕಿಲ್ಲ, ಎದ್ದು ನಿಲ್ಲುವವರು ಬೇಕು. ಒಬ್ಬ ಯುವಕ ತನ್ನೊಳಗಿನ ಶಕ್ತಿಯನ್ನು ಅರಿತ ದಿನದಿಂದ ಇತಿಹಾಸ ಆರಂಭವಾಗುತ್ತದೆ. ಇವತ್ತು ನಿನ್ನ ಜೀವನ ಇದೇ ರೀತಿ ಮುಂದುವರಿದರೆ 5 ವರ್ಷಗಳ ನಂತರವೂ ನೀನು ಇದೇ ಜಾಗದಲ್ಲೇ ಇರುತ್ತೀಯಾ ಎಂದು ಯೋಚಿಸಿದ್ದೀಯಾ? ನಿನ್ನ ಕನಸು ಸಾಯೋದಕ್ಕೆ ಕಾರಣ ಪರಿಸ್ಥಿತಿಯಲ್ಲ, ನೀನು ಇಂದು ಆರಂಭ ಮಾಡದಿರುವುದೇ ಕಾರಣ. ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸು. ಈ ಜಗತ್ತಿನಲ್ಲಿ ಜನ 2 ರೀತಿಯವರು ಇರುತ್ತಾರೆ. ಒಬ್ಬರು ಪರಿಸ್ಥಿತಿಯನ್ನು ದೂರುತ್ತಾರೆ, ಇನ್ನೊಬ್ಬರು ಪರಿಸ್ಥಿತಿಯನ್ನೇ ಬದಲಿಸುತ್ತಾರೆ. ನೀನು ಯಾವವನಾಗಬೇಕು ಎಂಬ ನಿರ್ಧಾರ ಇಂದು, ಈಗ, ಈ ಕ್ಷಣದಲ್ಲಿ ತೆಗೆದುಕೊಳ್ಳಬೇಕು. ನಿನ್ನ ಜೀವನವನ್ನು ಯಾರೂ ಹಾಳು ಮಾಡಿಲ್ಲ. ನಿನ್ನ ಭಯ, ನಿನ್ನ ಸಂಶಯ, ಅದೇ ನಿನ್ನನ್ನು ಹಿಂದೆ ಹಿಡಿದಿದೆ. ಆತ್ಮವಿಶ್ವಾಸ. ನೀನು ನಿನ್ನನ್ನು ನಂಬದಿದ್ದರೆ ಜಗತ್ತು ನಿನ್ನನ್ನು ಯಾಕೆ ನಂಬಬೇಕು? ಒಬ್ಬ ಮನುಷ್ಯನ ಶಕ್ತಿ ಅವನ ದೇಹದಲ್ಲಿಲ್ಲ, ಅವನ ನಂಬಿಕೆಯಲ್ಲಿ ಇದೆ. ಒಮ್ಮೆ ಮನಸ್ಸಿಗೆ ಹೇಳಬೇಕು, ನಾನು ಮಾಡುತ್ತೇನೆ, ಆ ಕ್ಷಣದಿಂದ ದಾರಿ ಕಾಣಿಸುತ್ತದೆ. ಹೋರಾಟದ ಸತ್ಯ. ಜೀವನ ಸುಲಭವಾಗುವುದಿಲ್ಲ, ಅಡ್ಡಿಗಳು ಬರುತ್ತವೆ. ಜನ ನಗುತ್ತಾರೆ, ಕೆಲವರು ತಡೆಯುತ್ತಾರೆ. ಆದರೆ ನೆನಪಿರಲಿ, ಕಲ್ಲು ಎಸೆಯದ ಮರ ಹಣ್ಣು ಕೊಡೋದಿಲ್ಲ. ನಿನ್ನ ಮೇಲೆ ಟೀಕೆ ಬರುತ್ತಿದೆಯಾ, ಅಂದರೆ ನೀನು ಮುಂದೆ ಸಾಗುತ್ತಿದ್ದೀಯಾ? ಮನಸ್ಸಿನ ಯುದ್ಧ. ನಿಜವಾದ ಯುದ್ಧ ಹೊರಗೆ ನಡೆಯುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ಕೆಲಸ ಮಾಡಬೇಕಾ ಅಥವಾ ಬಿಡಬೇಕಾ ಎನ್ನುವ ಆ ನಿರ್ಧಾರದಲ್ಲೇ ಯುದ್ಧ ನಡೆಯುತ್ತದೆ. ಸೋಮಾರಿತನ ಗೆದ್ದರೆ ಜೀವನ ಸೋಲು, ಶ್ರಮ ಗೆದ್ದರೆ ಜೀವನ ಜಯ. ಪ್ರತಿದಿನ ಸಣ್ಣ ಗೆಲುವು ಸಾಧಿಸು. ಯುವಕರ ಜಾಗೃತಿ. ಯುವಕನ ಸಮಯ ವ್ಯರ್ಥವಾದರೆ ಜೀವನವೇ ದುರ್ಬಲವಾಗುತ್ತದೆ. ಮೊಬೈಲ್ನಲ್ಲಿ ಗಂಟೆಗಳು ಕಳೆಯುವವನು ಭವಿಷ್ಯವನ್ನು ಕಳೆದುಕೊಳ್ಳುತ್ತಾನೆ. ಕಷ್ಟವನ್ನು ಆಯ್ಕೆ ಮಾಡು, ಸುಲಭ ಜೀವನ ನಂತರ ಬರುತ್ತದೆ. ಗುರಿಯ ಶಕ್ತಿ. ಒಂದು ಗುರಿ ಸಾಕು, ಅದಕ್ಕಾಗಿ ನಿದ್ರೆ ಕಡಿಮೆ ಮಾಡು, ಅದಕ್ಕಾಗಿ ಭಯ ಬಿಡು, ಅದಕ್ಕಾಗಿ ಲೋಕವನ್ನೇ ಮರೆತುಬಿಡು. ಒಂದು ದಿನ ಜನ ನಿನ್ನ ಪ್ರಯತ್ನವನ್ನು ಯಶಸ್ಸು ಎಂದು ಕರೆಯುತ್ತಾರೆ. ಅಂತಿಮ ಘೋಷವಾಕ್ಯ. ಎದ್ದು ನಿಲ್ಲು. ನೀನು ಸಾಮಾನ್ಯನಲ್ಲ. ನಿನ್ನೊಳಗೆ ಮಲಗಿರುವ ಶಕ್ತಿ ಎದ್ದ ಕ್ಷಣದಲ್ಲಿ ನಿನ್ನ ಜೀವನ ಮಾತ್ರವಲ್ಲ, ಇತರರ ಜೀವನವೂ ಬದಲಾಗುತ್ತದೆ. ಇಂದು ಪ್ರಾರಂಭಿಸು, ಇದೇ ನಿನ್ನ ಸಮಯ. ಇದೇ ತರ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.